ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈಗ ನೋಡ್ತಾ ಇರೋ ವಿಡಿಯೋ ಇದು ಹಳೆ ವಿಡಿಯೋ. ಬೆಂಗಳೂರಲ್ಲಿ ಕೆಲಸ ಇತ್ತಂತ ಹೋದಾಗ ಗಾಂಧಿನಗರದಲ್ಲಿ ಇದ್ದೆ, ಹಾಗಾಗಿ ಅಲ್ಲಿರುವಂಥ ಬುದ್ಧ ಮಂದಿರಕ್ಕೆ ಹೋಗಿರೋಂಥ ವಿಡಿಯೋ ಇದು. ಕಾಮನ್ನಾಗಿ ಬುದ್ಧ ಮಂದಿರಕ್ಕೆ ನಾವು ಸಂಪರ್ಕ ಹೇಗಾಯ್ತಪ್ಪ ಅಂತಂತಂದರೆ, ಅಲ್ಲಿ ಈ ಒಂದು ಫೇಸ್ಬುಕ್ಕಲ್ಲಿ ಅವ್ರ ಪೇಜಲ್ಲಿ ಆ ಒಂದು ಮಂದಿರದ ಪೇಜ್ ಬರುತ್ತೆ. ಆ ಪೇಜಲ್ಲಿ ಫ್ರೀ ಮೆಡಿಟೇಷನ್ ಅಂತಂದು ಕೋರ್ಸ್ಗಳು ಆವಾಗವಾಗ ನಡೀತಾ ಇರುತ್ತೆ. ಆವಾಗ ಒಂದ್ಸಲ ನಮ್ಮ ಫ್ರೆಂಡ್ ಯಾರೋ ಹೇಳಿದರು ಚೆನ್ನಾಗಿರುತ್ತೆ ಹೋಗು ಅಂತ. ನಾನು ಅಲ್ಲಿ ಹೋಗಿ ಹೆಸರು ಬರೆಸಿ ಬಂದೆ. ಆ ಮಂದಿರದಲ್ಲೇ, ಬುದ್ಧ ಮಂದಿರದಲ್ಲೇ, ಅಲ್ಲೇ ಗಾಂಧಿನಗರದಲ್ಲಿ ಹೆಸರು ಬರೆಸಿ ಅವರು ಒಂದು 21 ಡೇಸು ಮೆಡಿಟೇಷನ್ ಕ್ಯಾಂಪ್ ಇದ್ದಿತ್ತು. ಅಲ್ಲಿ ನಮಗೆ ಮಾಂಕ್ ಬಂದಿರೋದು ಶ್ರೀಲಂಕಾದಿಂದ ಬಂದಿದ್ದರು ಅವರು ಮಾಂಕ್. ಅಲ್ಲಿ ಹೋದ್ವಿ. ಅದು ನರಸಾಪುರ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಕಳಿಸ್ಕೊಟ್ಟಿದ್ದು ನಮಗೆ ಅವರು. ಅಲ್ಲಿ ಒಂದು 5 ಡೇಸ್ ಮಾಡಿದೆ ಅಷ್ಟೇ. ಫೋನ್ ಇರಲ್ಲ, ಏನೂ ಇರಲ್ಲ, ಅಲ್ಲಿ ಕೊಟ್ಟು ಹೋಗ್ಬೇಕಾಗತ್ತೆ. 5 ಡೇಸ್ ಮೆಡಿಟೇಷನು, ಒಂದು ದಿನಕ್ಕೆ 10 ಅವರ್ ಮೆಡಿಟೇಷನು, 50 ಅವರ್ ಮೆಡಿಟೇಷನ್ ಮಾಡಿಕೊಂಡು 5 ದಿನಕ್ಕೆ ನಾವು ಬಂದುಬಿಟ್ವಿ, ಬೇರೆ ಕೆಲಸ ಇತ್ತು ಅಂತಂದು. ಹಾಗಾಗಿ ಅವಾಗಿಂದ ಈ ಬುದ್ಧ ಮಂದಿರಕ್ಕೆ ನಾನು ಅವಾಗವಾಗ ವಾರಕ್ಕೊಂದು ಬಾರಿ, ಇಲ್ಲಪ್ಪ ಅಂದರೆ ತಿಂಗಳಕ್ಕೊಂದು ಬಾರಿ, ಸಂಡೇ ಅವಾಗವಾಗ ವಿಸಿಟ್ ಮಾಡ್ತಾಯಿದ್ದೆ. ಬೆಂಗಳೂರಲ್ಲಿರುವಾಗ ಒಂದು ತಿಂಗಳಕ್ಕೋ 2 ತಿಂಗಳಕ್ಕೋ ವಿಸಿಟ್ ಮಾಡ್ತಾಯಿದ್ದೆ. ಅವಾಗಿಂದ ಬುದ್ಧನ ಬಗ್ಗೆ ಇಂಟ್ರೆಸ್ಟು, ಆಮೇಲೆ ಬುದ್ಧನ ಕೊಟೇಶನ್ಸ್ಗಳಾಗಲಿ, ಬುದ್ಧನ ಕಥೆಗಳಾಗಲಿ, ಆಮೇಲೆ ಓಶೋ ಅವರು ಬರೆದಂಥ ಒಂದು ಬುದ್ಧ ಆ್ಯಂಡ್ ಧಮ್ಮ ಅಂತ ಒಂದು ಬುಕ್ ಇತ್ತು. ಆ ಬುಕ್ ಓದಿದಾಗ ನಮಗಿನ್ನೂ ಇಂಟ್ರೆಸ್ಟ್ ಬುದ್ಧನ ಬಗ್ಗೆ ತಿಳ್ಕೊಬೇಕು ಅಂತಂದು. ಹಾಗಾಗಿ ಆ ಬುಕ್ಕನ್ನು ಪೂರ್ತಿಯಾಗಿ ಓದಿದಾಗ ಅವರು ಓಶೋ ಅವರು ಬರೆಯೋದು ಹೇಗಿರುತ್ತೆ ಅಂದರೆ, ನಾವು ಕಂಟಿನ್ಯೂ ಇವಾಗ ಒಂದು ಪೇಜ್ ಸ್ಟಾರ್ಟ್ ಮಾಡಿತಪ್ಪ ಅಂದರೆ ಕಂಟಿನ್ಯೂ ಓದಿ ಮುಗಿಸೋವರೆಗೂ ಸಮಾಧಾನ ಇರಲ್ಲ, ಆ ಥರ ಬರೀತಾರೆ ಅವರು. ತುಂಬ ಓದೋದು ಕಲ್ತಿರೋದು ಅಂದರೆ ಬೇರೆ ಬೇರೆ ಪುಸ್ತಕಗಳಂದರೆ ಓಶೋ ಅವರ ಬರಹದಲ್ಲಿ ಅಷ್ಟು ಶಕ್ತಿ ಇದೆ ನೋಡಿ. ಹಾಗಾಗಿ ಅವಾಗಿಂದ ಬುದ್ಧನ ಸಂಪರ್ಕ ಮತ್ತು ಬುದ್ಧನ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಆಯಿತು ಅಂತ ಹೇಳ್ಬೋದು ಆ ಬುಕ್ ಓದಿದ ನಂತರ.